ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ಸೆಮಿಫೈನಲ್ ಹಾಗೂ ಭಾರತದ ಫೈನಲ್ನಲ್ಲಿ ಯುದ್ಧ ಸಾರಿದ ಮಹಾವೀರನ ಕತೆ ಸಂಜು ಸ್ಯಾಮ್ಸನ್. ಅವಕಾಶವೇ ಸಿಗದ ಈ ಉನ್ನೇಕ ಹುಡುಗನ ಕಥೆಯ ಬಗ್ಗೆ ಈ ವಿಡಿಯೋ. ಸಂಜು ಸ್ಯಾಮ್ಸನ್ ಒಂದು ಕನಸಿನ ಕತೆ. ಕಡಲ ತೀರದ ಹುಡುಗ 1994 ನವೆಂಬರ್ 11ರಂದು ಕೇರಳದ ತಿರುವನಂತಪುರಂ ಹತ್ತಿರದ ಪುಲ್ಲವಿಲ್ಲ ಎಂಬ ಸಣ್ಣ ಗ್ರಾಮದಲ್ಲಿ ಒಂದು ಮಗ ಜನಿಸಿತು. ಆ ಮಗುವಿನ ಹೆಸರೇ ಸಂಜು ಸ್ಯಾಮ್ಸನ್. ಅವನ ತಂದೆ ವಿಶ್ವನಾಥ್ ಸ್ಯಾಮ್ಸನ್ ಇವರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ಆದರೆ ಅವರ ಮನಸ್ಸು ಕ್ರೀಡೆಯ ಕಡೆ ಹೆಚ್ಚಿದೆ. ಅವರು ಯುವಕನಾಗಿದ್ದಾಗ ಫುಟ್ಬಾಲ್ ಆಟಗಾರರಾಗಿದ್ದರು. ಸಂಜು ಸ್ಯಾಮ್ಸನ್ ಚಿಕ್ಕ ವಯಸ್ಸಿನಿಂದಲೇ ಬೀದಿ ಕ್ರಿಕೆಟ್ ಆಡುತ್ತಿದ್ದ. ಚಿಕ್ಕ ಮೈದಾನ, ರಬ್ಬರ್ ಬಾಲ್, ಸರಳ ಬ್ಯಾಟ್. ಆದರೆ ಅವರ ಆಟದಲ್ಲಿ ಏನೋ ವಿಭಿನ್ನತೆ ಇತ್ತು. ಅವನ ತಂದೆ ಅದನ್ನು ಗಮನಿಸಿದರು. ಈ ಹುಡುಗನ ಸಾಮಾನ್ಯ ಆಟಗಾರ ಅಲ್ಲ, ಭವಿಷ್ಯದಲ್ಲಿ ದೊಡ್ಡ ಕ್ರಿಕೆಟಿಗರಾಗಬಹುದು ಎಂದು ಕನಸುಕೊಂಡು ಆ ಕಾರಣಕ್ಕೆ ಅವರು ಒಂದು ನಿರ್ಧಾರ ತೆಗೆದುಕೊಂಡರು. ತಮ್ಮ ಕೆಲಸದಲ್ಲಿ ಟ್ರಾನ್ಸ್ಫರ್ ತೆಗೆದುಕೊಂಡು ಅವರಿಗೆ ಉತ್ತಮ ಕ್ರಿಕೆಟ್ ತರಬೇತಿ ಸಿಗುವಂತೆ ಕುಟುಂಬವನ್ನು ಸ್ಥಳಾಂತರಿಸಿದರು. ಅದು ಸಂಜು ಜೀವನದ ಮೊದಲ ಯೋಜನೆ. ಸಂಜು ಕೇರಳದ ಅಂಡರ್-19 ಮತ್ತು ಯುವ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಲು ಪ್ರಾರಂಭಿಸಿದರು. ಅವರು ಬ್ಯಾಟಿಂಗ್ ಶೈಲಿ ತುಂಬಾ ಆಕರ್ಷಕವಾಗಿತ್ತು. ಡಬಲ್ ಡ್ರೈವ್, ಫುಲ್ ಶಾಟ್, ಸ್ಟ್ರೈಕ್ ಡ್ರೈವ್ ಎಲ್ಲವೂ ಸುಂದರವಾಗಿತ್ತು. ಅವನು ಬೇಗನೆ ಕ್ರಿಕೆಟ್ ಆಡಲು ಆರಂಭಿಸಿದಾಗ ಕೇರಳ ಕ್ರಿಕೆಟ್ ಟೀಮ್ ಪರವಾಗಿ ರಂಜಿಯಲ್ಲಿ ಆಡಲು ಅವಕಾಶ ಸಿಕ್ಕಿತು. ಆ ಸಮಯದಲ್ಲೇ ಆಯ್ಕೆಯಾದರೂ 7 ಶುರು ಮಾಡಿದರು. ಏಕೆಂದರೆ ಆ ಟೈಮ್ನಲ್ಲಿ ದಿಗ್ಗಜ ಕ್ರಿಕೆಟಿಗರು ಇಂಡಿಯನ್ ಟೀಮ್ನಲ್ಲಿ ಆಡುತ್ತಿದ್ದರು. ಇಂಡಿಯನ್ ಟೀಮ್ನಲ್ಲಿ ಪದಾರ್ಪಣೆ ಮಾಡಲು ತುಂಬಾ ಸಮಯ ತೆಗೆದುಕೊಂಡಿತು. ಈ ಹುಡುಗ ಬಾಗಲಕೋಟೆಗೆ ಹೋಗುವ ಸಾಮರ್ಥ್ಯ ಹೊಂದಿದ್ದಾರೆ. ಆದರೆ ಇನ್ನೂ ದೊಡ್ಡ ಅವಕಾಶ ಬಾಕಿ ಇತ್ತು. IPL ಈ ಎಷ್ಟೋ ಯುವಕರ ಕನಸು. ಕ್ರಿಕೆಟ್ ಲೋಕದ ದಿಗ್ಗಜ ವ್ಯವಸ್ಥೆ ಆಗಿರುವಂಥ ದೊಡ್ಡ ಪ್ಲಾಟ್ಫಾರ್ಮ್ ಲೀಗ್ ಇದು. 2013ರಲ್ಲಿ ಕೇವಲ 18 ವರ್ಷವಾದ ವಯಸ್ಸಿನಲ್ಲಿ ಸಂಜು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆಯ್ಕೆಯಾದನು. ಅದು ಅವನ ಜೀವನವನ್ನು ಬದಲಿಸಿದ ಕ್ಷಣ. IPLನ ತನ್ನ ಆರಂಭಿಕ ಪಂದ್ಯಗಳಲ್ಲಿ ಒಂದರಲ್ಲಿ ಅವನು 63 ರನ್ ಗಳಿಸಿ ಎಲ್ಲರ ಗಮನ ಸೆಳೆದನು. ಅದೇ ಸೀಸನ್ನಿನಲ್ಲಿ ಅವನು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದನು. ಕ್ರಿಕೆಟ್ ಜಗತ್ತು ಹೊಸ ಸ್ಟಾರ್ ನೋಡಿತ್ತು. ಆದರೆ ಯಶಸ್ಸಿನ ದಾರಿ ಯಾವಾಗಲೂ ಸರಳವಾಗಿರುವುದಿಲ್ಲ. ಸಂಜು ಕೆಲವೊಮ್ಮೆ ಅದ್ಭುತವಾಗಿ ಆಡುತ್ತಿದ್ದರೂ ಕೆಲವೊಮ್ಮೆ ಬೇಗ ಔಟ್ ಆಗುತ್ತಿದ್ದ. ಜನರು ಅವನ ಮೇಲೆ ಟೀಕೆ ಮಾಡಲಾರಂಭಿಸಿದರು. ಟ್ಯಾಲೆಂಟ್ ಇದೆ, ಆದರೆ ಕನ್ಸಿಸ್ಟೆನ್ಸಿ ಇಲ್ಲ. ಈ ನಡುವೆ ಅವನ ಕೆಲವು ವರ್ಷಗಳು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಡಿದನು. ಆ ಸಮಯದಲ್ಲಿ ಭಾರತ ತಂಡದಲ್ಲಿ ವಿಕೆಟ್ ಕೀಪರ್ ಸ್ಥಾನವನ್ನು ಮಹಾನ್ ಆಟಗಾರ ಆದ MS ಧೋನಿ ಹಿಡಿದಿಟ್ಟಿದ್ದರಿಂದ ಸಂಜುವಿಗೆ ಅವಕಾಶಗಳು ಕಡಿಮೆ ಸಿಕ್ಕವು. ಅವನಿಗೆ ಕಾರಣಕ್ಕಾಗಿ 2021ರಲ್ಲಿ ಸಂಜು ಜೀವನದಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ನಡೆಯಿತು. ಅವನು ರಾಜಸ್ಥಾನ್ ರಾಯಲ್ಸ್ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾದನು. ಕ್ಯಾಪ್ಟನ್ ಆಗಿ ಮೊದಲ ಪಂದ್ಯದಲ್ಲೇ ಅವನು 119 ರನ್ ಗಳಿಸಿ ಐತಿಹಾಸಿಕ ಶತಕವನ್ನು ಹೊಡೆದನು. ಇದು IPL ಇತಿಹಾಸದಲ್ಲೇ ಕ್ಯಾಪ್ಟನ್ ಆಗಿ ಮೊದಲ ಪಂದ್ಯದಲ್ಲೇ ಸೆಂಚುರಿ ಹೊಡೆದಂಥ ಏಕೈಕ ಆಟಗಾರ ಎಂಬ ದಾಖಲೆ ಅವನ ಹೆಸರಲ್ಲಿ ಆಯಿತು. 2022ರಲ್ಲಿ ಅವನ ನಾಯಕತ್ವದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ IPL ಫೈನಲ್ ತಲುಪಿತು. ಇದರಿಂದ ಸಂಜುವಿನ ಬಗ್ಗೆ ಜನರ ಅಭಿಪ್ರಾಯ ಬದಲಾಯಿತು. ಸಂಜು ನೇರವಾಗಿ ನ್ಯಾಷನಲ್ ಕ್ರಿಕೆಟ್ ಟೀಮ್ನಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿಕೊಳ್ಳಲು ಆರಂಭಿಸಿದರು. ಅವನ ಆಕ್ರಮಣಾತ್ಮಕ ಬ್ಯಾಟಿಂಗ್ ಹಾಗೂ ದೊಡ್ಡ ಶಾಟ್ ಅಭಿಮಾನಿಗಳನ್ನು ಮಂತ್ರಮುಗ್ಧರನ್ನಾಗಿಸಿತು. 2024ರಲ್ಲಿ ಅವನು ಒಂದು ಅಪರೂಪದ ಸಾಧನೆ ಮಾಡಿದರು. 1 ವರ್ಷದಲ್ಲೇ 7 ಪ್ರಶಸ್ತಿಗಳನ್ನು ಗಳಿಸಿದರು. ಹಾಗೂ 2024ರ T20 ವಿಶ್ವಕಪ್ನ
ವಿನ್ನರ್ ಕೂಡ ಹೊರಬಂದಿದ್ದರು. ಆದರೆ ತಂಡದಲ್ಲಿ ದಿಗ್ಗಜ ಆಟಗಾರರಾದ ಕಾರಣದಿಂದ ಅವನಿಗೆ ಅವಕಾಶ ಸಿಕ್ಕಲು ಸ್ವಲ್ಪ ತಡವಾಯಿತು. ಆದರೆ 2023-26ರ ಈ ವಿಶ್ವ ಟಿ20 ವರ್ಲ್ಡ್ ಕಪ್ ಭಾರತ ಹಾಗೂ ಶ್ರೀಲಂಕಾದಲ್ಲಿ ಏರ್ಪಡಿವಾಗಿದ್ದರಿಂದ ಇಲ್ಲೂ ಕೂಡ ಅವನ ಸ್ಥಾನ ಆಗಲು ಜೊತೆಗೆ ಬ್ಯಾಟಿಂಗ್ಗೆ ಬರಲಿಕ್ಕೂ ಕೂಡ ಸ್ವಲ್ಪ ತಡವಾಯಿತು. ಆದರೆ ದಿಗ್ಗಜ ಆಟಗಾರರಾದ ರೋಹಿತ್ ಶರ್ಮರವರು ಕೂಡ ಭೇಟಿಯಾದಾಗ ಹೇಳಿದ್ದು ಒಂದೇ, ತುಂಬ ದುಃಖಿಸಿಕೊಳ್ಳಬೇಡ, ದೊಡ್ಡ ಟೂರ್ನಮೆಂಟ್ ಇದು, ಒಂದಲ್ಲ ಒಂದು ದಿನ ನಿನಗೂ ಕೂಡ ಅವಕಾಶ ಸಿಗುತ್ತದೆ, ಬಟ್ ಪ್ರಯತ್ನವನ್ನು ಬಿಡಬೇಡ ಎಂದು ಹೇಳಿ ಸ್ಫೂರ್ತಿ ತುಂಬಿದ್ದರು. ಅದೇ ರೀತಿ ಸಂಜು ಸ್ಯಾಮ್ಸನ್ನಿಗೆ ಸೆಮಿಫೈನಲ್ಸ್ನಲ್ಲಿ ಚಾನ್ಸ್. ಸಂಜು ಸ್ಯಾಮ್ಸನ್ ಕತೆ ಕೇವಲ ಪ್ರತಿಭೆಯ ಕತೆಯಲ್ಲ, ಅದು ಸಹನೆ, ಕಷ್ಟ ಮತ್ತು ನಿರಂತರ ಪ್ರಯತ್ನದ ಕತೆ. ವರ್ಷಗಳ ಕಾಲ ಅವಕಾಶಕ್ಕಾಗಿ ಕಾಯಬೇಕಾಯಿತು, ಟೀಕೆಗಳನ್ನು ಸಹಿಸಬೇಕಾಯಿತು. ಆದರೆ ಅವನು ಒಂದೇ ಕೆಲಸ ಮಾಡುತ್ತಿದ್ದ, ಕ್ರಿಕೆಟ್ ಆಡುತ್ತಿದ್ದ. ಕೊನೆಗೂ ಅವನ ಪ್ರತಿಭೆ ಜಗತ್ತಿಗೆ ತೋರಿತು. 2018ರಲ್ಲಿ ಸಂಜು ತನ್ನ ಕಾಲೇಜು ಸ್ನೇಹಿತ ಚಾರುಲತಾರನ್ನು ವಿವಾಹ ಮಾಡಿಕೊಂಡರು. ಅವನ ಜೀವನದಲ್ಲಿ ಯಶಸ್ಸು ಬಂದರೂ ಅವನು ಇನ್ನೂ ಸವಾಲಿದೆ. ತಂಡದ ಸಹ ಆಟಗಾರರು ಹೇಳುತ್ತಾರೆ, ಸಂಜು ಶಾಂತ, ಅಭಿನಯಶೀಲ ಮತ್ತು ತಂಡದ ಬಗ್ಗೆ ಎತ್ತಿಕಾಯುವವನು. ಕೇರಳದ ಒಂದು ಸಣ್ಣ ಗ್ರಾಮದಿಂದ ಭಾರತ ಕ್ರಿಕೆಟ್ ತಂಡದವರೆಗೂ ಬಂದವ ಸಂಜು ಸ್ಯಾಮ್ಸನ್ ಅವರ ಕಥೆ ನಿಮಗೆ